ವಾವ್ ಹೌದು ಮತ್ತೆ ಸರ್ ಯಾವ್ದು ಊರು ಪೊಲೀಸ್ ಠಾಣೆ? ನಮ್ದು ಪೊಲೀಸ್ ಪ್ರಾಪರ್ ಏನಪ್ಪ ಅಂದ್ರೆ ರಾವ್ರಿ ನಮ್ದು ಡ್ಯೂಟಿ ಮಾಡ್ತಿರೋದು ಚಿತ್ತಾಪುರ. ನಮ್ಮ ಆಗಾಗ ಏನಪ್ಪ ಅಂತಂದ್ರೆ ನಾವು ಡ್ಯೂಟಿ ಇದ್ದಾಗ ಇಲ್ಲಿ ರಥಕಳಕ್ಕೆ ಬರ್ತಿರ್ತೀವಿ. ಇವತ್ತು ನಮ್ದು ಡ್ಯೂಟಿ ಇಲ್ಲಿ ಹಾಕಿಲ್ಲ ಅಂದ್ರೂ ಕೂಡ ಏನಪ್ಪ ಅಂದ್ರೆ ರಥಕಲ್ ರೇವಣ ಸಿದ್ದೇಶ್ವರ ದರ್ಶನ ಮಾಡಿ ಸ್ವಲ್ಪ ದೇವರ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೇದಲ್ಲಿ ನಮಗೂ ಒಳ್ಳೇದಲ್ಲಿ ಅನ್ನೋ ಒಂದು ಕಾರಣಕ್ಕೆ ಪೂರ ಕುಟುಂಬ ಸಮೇತ ಅಲ್ಲಿ ಎಲ್ಲರೂ ಬಂದಿದ್ದೀವಿ. ಎಷ್ಟು ವರ್ಷ ಆಯ್ತು ಹೊಂಟಿರಿ ನೀವು? ನಾನು ಸುಮಾರು ಈ ನೌಕರಿ ನಾನು 10 ವರ್ಷ ಐತ್ರಿ. 10 ವರ್ಷ ನೌಕರಿಯಲ್ಲಿ ಏನಿಲ್ಲ ಅಂದ್ರೆ ಬಿ ಪ್ರತಿ ವರ್ಷ ಆದ್ರೂ ಒಂದು ಸರಿ ಬಂದೇ ಹೋಗ್ತೀನಿ. ನಾನು ಬಂದು ಹೋಗ್ತೀನಿ, ಬಟ್ ಕುಟುಂಬ ಸಮೇತ ಬಂದಿದ್ದು ಇದು ಒಂದೇ ಸರಿ ಇದೆ. ಸರ್ 10 ವರ್ಷದಿಂದ ಏನೇನು ದಾನ ಮಾಡಿರಿ ದೇವರಿಗೆ? ನೋಡ್ರಿ, ನಮ್ಮ ಕೈನಿಂದ ಏನೇನ ಸಾಧ್ಯ ಆದಷ್ಟು ನಾವು ದಾನ ಮಾಡಿದ್ವಿ. ಯಾಕಂದ್ರೆ ದಾನ ಮಾಡಿದ್ದನ್ನ ಏನಪ್ಪ ಅಂದ್ರೆ ಬಾಯಿಂದ ಹೇಳಬಾರ್ದು ಅಂತ ಹಿರಿಯರು ಹೇಳ್ತಿರ್ತಾರ. ಆ ಕಾರಣಕ್ಕಾಗಿ ನಾವು ಏನು ಮಾಡಿದ್ದನ್ನ ಹೇಳಬಾರ್ದ್ರಿ. ಒಂದು ಕೈಯಿಂದ ಕೊಟ್ಟಿದ್ದಾರೆ ಮತ್ತೊಂದು ಕೈ ಕೊಡಬಾರ್ದು ಹೇಳಬಾರ್ದು ಅನ್ನೋ ಒಂದು ಗಾದೆ ಮತ್ತೆ ಹಿರಿಯರ್ದಾದ್ರಿ. ಆ ಕಾರಣಕ್ಕಾಗಿ ಏನಪ್ಪ ಅಂತಂದ್ರೆ ಮಾಡಿದ್ದನ್ನ ಸಹಾಯ ಮಾಡಿದ್ ಯಾರಿಗೆ ಹೇಳ್ಬಾರ್ದು. ಸರ್ ಅಂತಾರಲ್ರಿ ಅದು ರೊಕ್ಕ ಅಂತ ಅದು ಅಕ್ಕಿ ಜೋಳ ಏನೋ ಅಂತಾರಲ್ರಿ ಅವ್ರು ಅಂತಾರ್ರಿ. ಈಗ ನೋಡ್ರಿ, ಅವ್ರ ಕೈಲಾದಷ್ಟು ಹಣ ಸಹಾಯ ಮಾಡ್ಲಿ ಅಥವಾ ಧಾನ್ಯ ಸಹಾಯ ಮಾಡ್ಲಿ, ಧನನೇ ಸಹಾಯ ಮಾಡ್ಲಿ, ಏನೇ ಸಹಾಯ ಮಾಡ್ಲಿ ರೀ, ಅವರು ಹರಕೆ ಏನೇನು ಇರ್ತದಲ್ರಿ ಆ ಹರಕೆ ಏನಪ್ಪ ಅಂದ್ರೆ ಅವ್ರು ಕಟ್ಟಿಕೊಂಡು ಹರಕೆಯನ್ನ ತೀರಿಸ್ತಾರೆ. ಆದ್ರೆ ಏನಪ್ಪ ಅಂದ್ರೆ ದೇವರ ಆಶೀರ್ವಾದ ಎಲ್ಲರಿಗೂ ಒಳ್ಳೇದಿರ್ಲಿ, ಎಲ್ಲರಿಗೂ ಒಳ್ಳೇದಲ್ಲಿ ಅನ್ನೋದು ಒಂದೇ ನಮ್ಮ ಆಶೀರ್ವಾದ. ಓಕೆ, ಜೈ ಬರಲಿ ಸರ್, ಜೈ ಬರಲಿ. ಶ್ರೀ ರೇವಣ ಸಿದ್ದೇಶ್ವರ ಮಹಾರಾಜ್ ಕಿ ಜೈ.